ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ತೀವ್ರಗೊಳ್ಳುತ್ತಾ ಇದೆ. ಅಮೆರಿಕವು ಇರಾನ್ ಮೇಲೆ ಮಾಡಿರುವ ದಾಳಿ ಅನಗತ್ಯವಾದದ್ದು ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದೆಡೆ ಶಾಂತಿ ಮಂತ್ರ ಪಠಿಸುವ ಅಮೆರಿಕ, ಮತ್ತೊಂದೆಡೆ ಯುದ್ಧ ಮಾಡುತ್ತೆ. ಅಮೆರಿಕ ತದ್ವಿರುದ್ಧವಾದ ನಿಲುವು ಹೊಂದಿದೆ. ಇದನ್ನ ಖಂಡಿಸ್ತೀನಿ. ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಕರೆತರುವುದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಯಲ್ಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಹೌದೌದು, ಭೋಜೇಗೌಡರು ಕೂಡ ಅಲ್ಲೇ ಇದ್ದರು. ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ. ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆಲೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಜೊತೆ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕನ್ನಡಿಗರು. ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ? ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ ಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಇದೆ, ಟೀಕೆ ಮಾಡೋದೇ ಕೆಲಸ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಯಲ್ಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಹೌದೌದು, ಭೋಜೇಗೌಡರು ಕೂಡ ಅಲ್ಲೇ ಇದ್ದರು. ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ. ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆಲೂ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಜೊತೆ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕನ್ನಡಿಗರು. ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ? ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ ಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ.
ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಇದೆ ಟೀಕೆ ಮಾಡೋದೇ ಕೆಲಸ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಹಾಂ, ಹೌದೌದು. ಭೋಜೇಗೌಡರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ, ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿ ಇದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕನ್ನಡಿಗರು, ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ. ಹಾಂ, ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ ಮೇಲೆ ನೋಡಿ. ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಇದೆ ಟೀಕೆ ಮಾಡೋದೇ ಕೆಲಸ. ಖಮೇನಿ ಹತ್ಯೆ ಆಗಿದೆ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಹೇಳಿದ್ದೀನಿ, ನಾನು ಮಾತಾಡಿದ್ದೀನಿ ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಲಿರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟು. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರೋಕ್ಕೆ, ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಹಾಂ, ಹೌದೌದು. ಭೋಜೇಗೌಡರು ಕೂಡ ಅಲ್ಲೇ ಇದ್ದರು, ಅವ್ರ ಜೊತೆ ಮಾತಾಡಿದೆ ನಾನು. ಭೋಜೇಗೌಡರ ಜೊತೆ ಮಾತಾಡಿದೆ, ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿ ಇದ್ದಾರಂತೆ. ಅದರಿಂದ ಇದಾದ ಮೇಲೆ ನಾವು ಇವ್ರ ಜೊತೆ ಟಚ್ನಲ್ಲಿದ್ದೀವಿ. ವಿದೇಶಾಂಗ ಸಚಿವಾಲಯ ಟಚ್ನಲ್ಲಿದ್ದೀವಿ. ಸೊ ಅದರಿಂದ ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಕನ್ನಡಿಗರು, ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ. ಹಾಂ, ಅದೇ 52 ಅಂದರೆ ಬೇರೆ ರಾಜ್ಯದವರು ಇದ್ದಾರೆ. ಸೊ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಬೀನ್ ಇನ್ ಟಚ್ ವಿತ್ ದಿ ಫಾರಿನ್ ಅಫೇರ್ಸ್ ಇದು ಸಚಿವಾಲಯ ಸೆಕ್ರೆಟರಿಯೇಟ್ ಜೊತೆ ಟಚ್ನಲ್ಲಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ, ಇವತ್ತು ಮಾತಾಡಿದೆ, ಬೆಳಿಗ್ಗೆನೂ ಮಾತಾಡಿದೆ. ಸೊ ಆಲ್ ಅವರ್ ಇಂಡಿಯನ್ಸ್ ಆರ್ ಸೇಫ್ ಇನ್ ದುಬೈ. ಅದೆಲ್ಲ ಬಂದ ಮೇಲೆ ನೋಡಿ. ಹಾಂ, ಈಗಂತೂ ಸದ್ಯಕ್ಕಿಲ್ಲ. ವಿಪಕ್ಷಗಳಿಗೆ ಬೇರೆ ಏನು ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಇದೆ ಟೀಕೆ ಮಾಡೋದೇ